ಕಲ್ಪಿಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ನಮ್ಮ ಎಲ್ಲ 11 ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಎಲ್ಲ ವೃಂದ ಸಂಘದ 11 ಅಧ್ಯಕ್ಷರಿಗೂ ಕೂಡ ಒಂದು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಎಸ್ಪೆಷಲಿ ಈ ಒಂದು ಕಾರ್ಯಕ್ರಮಕ್ಕೆ ಪಿಡಿಒ ಸಂಘದ ಜನರಲ್ ಕಾರ್ಯದರ್ಶಿ ಹಾಗೆ ಖಜಾಂಚಿ ಅವರು ಹಾಗೆ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಎಫರ್ಟ್ ಅನ್ನು ಹಾಕಿದ್ದಾರೆ. ಹಾಗೆ ಎಲ್ಲ ಸಂಘದ ಪ್ರಧಾನ ಕಾರ್ಯದರ್ಶಿಯವರಿಗೂ ಉಪಾಧ್ಯಕ್ಷರವರಿಗೂ ಹಾಗೆ ಸರ್ವ ಸದಸ್ಯರಿಗೂ ಹಾಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೂ ಹಾಗೂ ನೌಕರ ಬಂಧುಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಲು ನಿಮ್ಮ ಪ್ರತಿ ಒಂದು ಧನ ಸಹಾಯ ಅಮೂಲ್ಯವಾದದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಒಂದು ವಂತಿಕೆ ರೂಪದಲ್ಲಿ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತಾ ಹಾಗೆ ಪತ್ರಿಕಾ ಮಿತ್ರರಿಗೂ ಹಾಗೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಅನಿರ್ದಿಷ್ಟ ಹೋರಾಟ ಅಂತಕ್ಕಂಥ ಕ್ರಿಯೆಯನ್ನು ಕೊಟ್ಟಿದ್ದೀವಿ. ವಿವಿಧ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ದಿವಸ ಆಗಿರ್ಬೋದು, ಎರಡನೇ ದಿವಸ ಆಗಿರ್ಬೋದು, ಸರ್ಕಾರದ ಏನು ಪ್ರತಿನಿಧಿಗಳಾಗಿರ್ಬೋದು, ಇಲಾಖೆ ಅಧಿಕಾರಿಗಳು
ಬಂದು ನಮ್ಮ ಬೇಡಿಕೆಗಳನ್ನು ಸ್ವೀಕರಿಸಿದ್ದಾರೆ. ಏನು ನಮ್ಮ ಬೇಡಿಕೆ ಇದೆ, ಸ್ಪಷ್ಟ ಆದೇಶ ಮತ್ತು ಸಂದೇಶ ಬರುವವರೆಗೆ ಯಾವುದೇ ರೀತಿ ನಾವು ಹೋರಾಟವನ್ನು ಹಿಂತೆಗೆದಿಲ್ಲ ಅಂತಕ್ಕಂಥ ಏನು ಒಂದು ಒಮ್ಮತ ಅಭಿಪ್ರಾಯದಿಂದ ನಾವು ಬಂದಿದ್ದೀವಿ. ಆ ಒಂದು ಕಾರಣಕ್ಕೆ ಅವರು ನಾಳೆ ಆದೇಶ ಮಾಡಿದರೂ ಕೂಡ ನಾನು ಹಿಂತಕೋತೀವಿ, ನಾಡಿದ್ದು ಮಾಡಿದ್ರು ಹಿಂತಕೋತೀವಿ. 15 ದಿವಸ ಆದರೂ ಕೂಡ ನಾವು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಆದರೆ ಹೋರಾಟವಾದ ಒಂದು ರೂಪುರೇಷೆಯನ್ನು ನಾವು ಮೊದಲೇ ಹೇಳಿದಂತೆ ಪ್ಲ್ಯಾನ್ ಎ ಮತ್ತು ಬಿ ಸಿ ಅಂತಕ್ಕಂಥದ್ದು ಹೋರಾಟವನ್ನು ಮಾಡಿದ್ದೀವಿ. ಪ್ಲ್ಯಾನ್ ಎ ಅನ್ನು ಈ ಒಂದು ಪರವಾನಗಿ ಇನ್ನಿತರ ಕಾರಣದಿಂದ ನಾವು ಬೆಂಗಳೂರನ್ನು ಹೋರಾಟವನ್ನು ಆಯಾ ಜಿಲ್ಲಾ ಕೇಂದ್ರದಲ್ಲಿ ವರ್ಗಾವಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿಯ ಮುಂದೆ ಏನು ಎಲ್ಲ ನೌಕರರು, ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿ ವರ್ಗ ಯಥಾಸ್ಥಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸುವುದರೊಂದಿಗೆ ಇಲ್ಲಿವರೆಗೂ ನಾವು ನೀರು ಮತ್ತು ಇನ್ನಿತರ ಒಂದು ಮೂಲಭೂತ ಸೌಲಭ್ಯವನ್ನು ಕೊಟ್ಟಿವಿ. ಇನ್ನು ಮುಂದೆ ಜಿಲ್ಲಾ ಪಂಚಾಯಿತಿ ಮುಂದೆ ಏನು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ನಾಳೆಯಿಂದ ಎಲ್ಲ ಸೇವೆಗಳು ಕೂಡ ವ್ಯತ್ಯಯ ಮಾಡಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. 3ನೇ ದಿನಕ್ಕೆ ನಮ್ಮ ಅನಿರ್ದಿಷ್ಟ ಹೋರಾಟ ಮುಂದುವರಿತಾ ಇದೆ. ಸರ್, ಈಗ ಅಧಿಕಾರಿಗಳಿಂದ ಏನು ಆಶ್ವಾಸನೆ ಸಿಕ್ಕಿದೆ ನಿಮಗೆ? ನೋಡ್ರಿ, ಅಧಿಕಾರಿಗಳು ಕಳೆದ ಹಲವು ವರ್ಷಗಳಿಂದ ಹೇಳ್ತಕ್ಕಂಥ ಏನು ಒಂದು ಸೇಮ್ ಡೈಲಾಗ್ ಇದೆ, ಮಾಡ್ತೀವಿ, ಪರಿಶೀಲಿಸ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು ಏನು ನಮ್ಮನ್ನು ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡದೇ ಇರೋದು ಅದೇ ರೀತಿ ಮುಂದುವರೆದಿರೋದ್ರಿಂದ ನಾವೆಲ್ಲ ನೌಕರರು ಈಗಾಗಲೇ ಸಾಕಷ್ಟು ಕುಟುಂಬಗಳನ್ನು ಬಿಟ್ಟು 2 ದಿನಗಳ ಕಾಲ ಯಾವುದೇ ಒಂದು ಇದು ಇಲ್ಲದೆ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ನಮಗೆ ಒಂದು ತೃಪ್ತಿ ಆಗ್ತಕ್ಕಂಥ ರೀತಿಯೊಳಗೆ ಇರ್ತಕ್ಕಂಥ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಸರಿಯಾಗಿ ನಮ್ಮನ್ನು ಒಂದು ಹೋರಾಟಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ಅಧಿಕಾರಿಗಳ ವಿರುದ್ಧ ಅವರ ನಡೆಯನ್ನು ಖಂಡಿಸಿ ನಾಳೆ ದಿನ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತೀವಿ. ಮತ್ತು ನಾಳೆ ಮುಂದುವರಿಸ್ತಾ ಇದ್ದೀವಿ. ಸಚಿವರು 10 ತಾರೀಕಿಗೆ ಅವರಿಗೆ ಸಭೆಯನ್ನು ಆಯೋಜನೆ ಮಾಡಿ ಬೇಡಿಕೆಯನ್ನು ಈಡೇರಿಸತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಗೌರವಾನ್ವಿತ ಸಚಿವರು ಕೂಡ ಅವರು ಅನ್ಯ ಕಾರ್ಯ ನಿಮಿತ್ತ ಬೇರೆ ಕೆಲಸಕ್ಕೆ ಹೋಗಿರ್ಬೋದು. ನಾವು ಅದನ್ನು ಇದು ಮಾಡ್ತಾ ಇಲ್ಲ. ಆದಷ್ಟು ಬೇಗನೆ ಈಗ 10ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ನಾವು 10ನೇ ತಾರೀಕು ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತಿದ್ದೀವಿ. ಅವರು ಯಾವತ್ತೂ ನಮ್ಮನ್ನು ಕರೆದು ನಮ್ಮ ಬೇಡಿಕೆಗಳಿಗೆ ಒಂದು ಸ್ಪಂದನೆಯನ್ನು ನೀಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂದು ನಮ್ಮ ಹೋರಾಟವನ್ನು ಹಿಂತೆಗೆದುತಕ್ಕಂಥದ್ದು ನಾವು ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಈ ಒಂದು ನಿರ್ಧಾರ ಅಚಲವಾಗಿರ್ತಕ್ಕಂಥ ನಿರ್ಧಾರ, ಯಾವುದೇ ರೀತಿ ಹಿಂಸರಿತಕ್ಕಂಥ ಪ್ರಮೇಯವೂ ಇಲ್ಲ. ನಮ್ಮೆಲ್ಲ ನೌಕರರು, ಎಲ್ಲ ಸದಸ್ಯರು ಒಗ್ಗಟ್ಟಾಗಿದ್ದಾರೆ. ಸುಮಾರು 2.5 ಲಕ್ಷ ನೌಕರರು ನಾವು ಭಾಗವಹಿಸ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಸೋಮವಾರದಲ್ಲಿ ಸ್ಪಂದಿಸದೇ ಇದ್ದರೆ ನಮ್ಮೆಲ್ಲ ಕುಟುಂಬದ ಸದಸ್ಯರು ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ರೀತಿ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ ಸಿಬ್ಬಂದಿ ವರ್ಗದವರು ವಿಧಾನಸೌಧಗೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ನೀಡಕ್ಕೆ ಹೋಗಿದ್ರು. ಅದರ ಫಲಶ್ರುತಿ ಏನು ಸರ್? ಸರ್, ನಾವು ಹಿರಿಯ ಅಧಿಕಾರಿಗಳಿಗೆ ನಿನ್ನೆಯಿಂದನೂ ಕೂಡ ಸಭೆಗಳನ್ನು ಮಾಡ್ತಾ ಭೇಟಿ ಆಗ್ತಾ ಇದ್ದೀವಿ. ಇವತ್ತು ಭೇಟಿ ಆಗ್ತಾ ಇದ್ದೀವಿ. ಮಾನ್ಯ ಸರ್ಕಾರದ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಅತೀಕ್ ಸರ್ ಅವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಈಗ ಸಂಜೆ 7 ಗಂಟೆಗೆ ನಮ್ಮ ಒಂದು ನೌಕರರ ಜೊತೆ ಒಂದು ಸಭೆಯನ್ನು ಮಾಡಿ ಇರ್ತಕ್ಕಂಥ ಕಡತಗಳ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ ಕ್ಲಿಯರ್ ಮಾಡಿಕೊಡ್ತಕ್ಕಂಥ ಒಂದು ವಿಶ್ವಾಸವನ್ನು ಹೇಳಿದರೆ ನಾವೊಂದು ವಿಶ್ವಾಸವನ್ನು ಇಟ್ಕೊಂಡು ಮತ್ತೆ ಸಂಜೆ 7 ಗಂಟೆಗೆ ನಾವು ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಕೆಲವೊಂದು ಬೇಡಿಕೆಗಳಲ್ಲಿ ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಗ್ತಕ್ಕಂಥ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಈಗ ನೀವು ನೀರು ಕೂಡ ಬಿಡಲ್ಲ ಅಂತ ಹೋರಾಟ ಮುಂದಕ್ಕೆ ಕೈ ಹಾಕಿದ್ದೀರಾ. ಅದು ಜನಸಾಮಾನ್ಯರಿಗೆ ತುಂಬ ಅನಾನುಕೂಲ ಆಗುತ್ತೆ. ಮತ್ತು ನಿಮ್ಮ ಒಂದು ಹಿರಿಯ ಅಧಿಕಾರಿಗಳು ಕೂಡ ಆ ಥರ ಜನಸಾಮಾನ್ಯರ ತೊಂದರೆಗಳಿಗೆ ಏನಾದರೂ ಅಷ್ಟು ನಿಷ್ಠುರವಾಗಿ ಅವರು ಮಾಡಿದರೆ ನಾವು ಎಸ್ಮಾ ಜಾರಿ ಮಾಡ್ತೀವಿ ಅನ್ನೋ ಯೋಚನೆಯಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ. ಇದರ ಬಗ್ಗೆ ಏನು ಹೇಳ್ತೀರಿ? ವಿನಂತಿಸ್ತಾ ಇದ್ದೀನಿ. ಇಡೀ ರಾಜ್ಯದ 2 ಲಕ್ಷ ನೌಕರರು, ಸದಸ್ಯರು ಎಲ್ಲ ಕೂಡಿ ಇಲ್ಲಿ ಹೋರಾಟ ಮಾಡಿದರೂ ಒಂದು ಸ್ಪಂದನೆ ನೀಡತಕ್ಕಂಥ ಸರ್ಕಾರದ ಒಂದು ನಡೆಯನ್ನು ತಾವು ಪ್ರಶ್ನೆ ಮಾಡಬೇಕು. ಅದಕ್ಕೆ ಉತ್ತರವನ್ನು ಅವರು ಕೊಡಬೇಕು. ಸಾರ್ವಜನಿಕ ಆಗಿರ್ತಕ್ಕಂಥ ತೊಂದರೆಗೆ ನಮ್ಮ ಒಂದು ನೌಕರರನ್ನು ನಾವು ಬೇಕಾದ್ರೆ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ನಾವು ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಒಂದು ನೌಕರರ ಒಂದು ನಾಗರಿಕರ ಒಂದು ಇಲ್ಲಿವರೆಗೆ ಒಂದು ಕೊರೋನಾ ಅಂತ ಸಂದರ್ಭದಲ್ಲಿ ನಾವೆಲ್ಲ ಪಂಚ ನೌಕರರು ಸಾಕಷ್ಟು ಕೆಲಸ ಮಾಡಿ ನಾವು ಸಾರ್ವಜನಿಕರ ಸೇವೆಯನ್ನು ಮಾಡಿದ್ದೀವಿ. ಸಾರ್ವಜನಿಕರು ನಮ್ಮ ಒಂದು ಬೇಡಿಕೆ ಏನು ನಮ್ಮ ಒಂದು ಹೋರಾಟಕ್ಕೆ ಅವ್ರದ್ದು ಕೂಡ ನಮ್ಮ ಬೆಂಬಲವಿದೆ. ಆದರೆ ಏನು ತೊಂದರೆ ಆಗ್ತಕ್ಕಂಥದ್ದು ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಇಲಾಖೆಗೆ ಹೊರಕೋಬೇಕು. ಈ ಪ್ರಶ್ನೆಯನ್ನು ತಾವು ಆ ಇಲಾಖಾ ಮುಖ್ಯಸ್ಥರಿಗೆ ಮತ್ತು ಸಚಿವರಿಗೆ ಪ್ರಶ್ನೆ ಮಾಡಿದರೆ ಒಂದು ಉತ್ತರ ಸಿಗ್ಬೋದು ಅಂತಕ್ಕಂಥ. ನಾನು ರಾಜು ವರ, ನನ್ನ ಜೊತೆ 11 ವೃಂದ ಸಂಘದ ಎಲ್ಲ ರಾಜ್ಯಾಧ್ಯಕ್ಷರುಗಳಿದ್ದಾರೆ. ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷ ಮತ್ತು PDO ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.